ಸೊ ನೋಡಿ, ಲಾಹೋರ್ 23 ಕಿಲೋಮೀಟ್ರ್ ಇದೆ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ 1 ಕಿಲೋಮೀಟರ್. ಇಲ್ಲಿಂದ ಸ್ಟ್ರೇಟ್ ಹೋದರೆ ಅಲ್ಲಿದೆ, ಅಲ್ಲಿ ಪೆರೇಡ್ ನಡೀತದೆ, ಸ್ಟೇಡಿಯಂ ಇದೆ. ಗಾಯ್ಸ್ ಇಲ್ಲಿ ನೋಡಿ, ಅವಾಗ ಇಂಡಿಯಾ ಮತ್ತು ಪಾಕಿಸ್ತಾನಿಗೆ ಇದು ರೋಡ್ ಹೋಗ್ತಿದ್ದಲ್ಲ, ಅವಾಗ ಬಸ್ ಇತ್ತು. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಎಲ್ಲ ಇವಾಗ ಬಂದಾಗಿದೆ, ಬಸ್ ಎಲ್ಲ ಏನೂ ಹೋಗಲ್ಲ ಇಲ್ಲಿಂದ ಇವಾಗ. ಸೊ ಗಾಯ್ಸ್, ನಾವು ನೋಡಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಹತ್ರ ಬಂದ್ವಿ. ವಾಘಾ ಬಾರ್ಡರ್ ಮತ್ತು ಅಟಾರಿ ಬಾರ್ಡರ್ ಅಂತ, ಅದು ಇಂಡಿಯಾದ ಅಟಾರಿ, ಆ ಕಡೆ ವಾಘಾ ಅಂತ. ಸೊ ಬಂದ್ವಿ ಬೆಳಿಗ್ಗೆ. ಆ್ಯಕ್ಚುಲಿ ಇಲ್ಲಿ 12 ಗಂಟೆ ಮೇಲ್ಗಡೆ ಬಿಡ್ತಾರಂತೆ ಒಳಗಡೆ. ಸೊ ನಾವು ಬೆಳಿಗ್ಗೆ 9 ಗಂಟೆ ಬಂದ್ವಿ ಬಿಡ್ತಾರಂತ. ಸೊ ಮತ್ತು ಪೆರೇಡ್ ಇರೋದು ಈವ್ನಿಂಗ್ ಅಂತೆ, ಸಂಜೆ 6 ಗಂಟೆ ಸಮಥಿಂಗ್, 5 ಗಂಟೆಗೆ 4 ಗಂಟೆಗೆ ಬರಬೇಕು. ಸೊ ನಾವು ಪೆರೇಡ್ ನೋಡಲಿ ಆಗಲ್ಲ, ಸುಮ್ಮನೆ ಒಳಗಡೆ ಹಿಂಗೆ ಹೋಗಿ ನೋಡ್ಕೊಬರುವ ಅಂತ ಮಾಡಿದ್ವಿ. ಅದು 12 ಗಂಟೆ ಬಿಡ್ತಾರಂತೆ. ಸೊ ಏನು ಮಾಡುವ, ಬ್ಯಾಡ್ ಲಕ್. ನೆಕ್ಸ್ಟ್ ಇಯರ್ ಬಂದಾಗ ಮತ್ತೆ ನೋಡುವ, ನೆಕ್ಸ್ಟ್ ಟೈಮ್ ಕರೆಕ್ಟ್ ಟೈಮ್ ಸೆಟ್ ಮಾಡ್ಕೊಬರುವ. ಹಾಂ, ಇವಾಗ ಹೇಗಿದ್ರು ನಾವು ಜೈಪುರ್ ಕಡೆ ಹೋಗಬೇಕು. ಸೊ ಟೈಮ್ ಆಗ್ತದೆ, 12 ಗಂಟೆ ತನಕ ವೇಟ್ ಮಾಡಲಿ ಆಗಲ್ಲ. ಸೊ ಚಲೋ, ನೆಕ್ಸ್ಟ್ ಟೈಮ್. ಸೊ ಎಲ್ಲಿದ್ದೀವಿ ನಾವು ಇವತ್ತು? ಸದಲ್ಪುರ್ ಯಾವುದೋ ಒಂದು ರಾಜಸ್ಥಾನದಲ್ಲಿ ಇದ್ದೀವಿ. ಅಂತೂ ಲೇಟ್ ಆಯ್ತು ನಾವು ರೀಚ್ ಆಗ್ಲಿಕ್ಕೆ. ಒಂದು 400 ಕಿಲೋಮೀಟರ್ ಹೊಡೆದ್ವಿ ಇವತ್ತು. ಇವನ್ ಬೇರೆ ಕಡೆ, ನಾವಿಬ್ರು ಬೇರೆ ಕಡೆ ಆಗಿದ್ವಿ ಇವತ್ತು. ಏನಾಯ್ತು, ಒಂದು 100 ಕಿಲೋಮೀಟರ್ ಆದ್ರೂ ಸಪ್ರೇಟ್ ಹೊಡೆದ್ವಲ್ಲ. ಹೌದು, ಆಕ್ಚುಲಿ ನನಗೆ ನೋಡ್ಲಿಕ್ಕೆ ಹೋದ್ರೆ ನಾನು ಮತ್ತೆ 20-30 ನಾನು ಜಾಸ್ತಿ ಹೊಡೆದೀನಿ. ಯಾಕಂದ್ರೆ